ಹಲೋ ಫ್ರೆಂಡ್ಸ್, ನಮೃತ ಆರ್ಟ್ ಅಂಡ್ ಕ್ರಾಫ್ಟ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಶ್ರೀ ಮಹಾವಿಷ್ಣುವಿನ ಮೊದಲ ಅವತಾರವಾದ ಮತ್ಸ್ಯಾವತಾರದ ಕಥೆಯನ್ನು ಚಿತ್ರ ಬಿಡಿಸುವ ಮೂಲಕ ನಿಮಗೆ ವಿವರಿಸ್ತಾ ಇದ್ದೀನಿ. ಈ ಚಿತ್ರದಲ್ಲಿ ರಾಜ ಸತ್ಯವ್ರತ, ದೈವಿಕ ಮೀನು ರೂಪದಲ್ಲಿ ಬಂದ ವಿಷ್ಣು ಮತ್ತು ಮಹಾಪ್ರಳಯದ ಕಥೆಯನ್ನ ಸುಲಭವಾಗಿ ತಿಳಿದುಕೊಳ್ಳೋಣ. ಹಾಗಾದ್ರೆ ಬನ್ನಿ, ಈ ಸುಂದರ ಮತ್ಸ್ಯಾವತಾರದ ಚಿತ್ರವನ್ನ ಒಟ್ಟಿಗೆ ಬಿಡಿಸೋಣ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಕತೆಗೂ ಮೊದಲು ಪರಮಾತ್ಮನು ತನ್ನನ್ನು ನಂಬಿದ ಭಕ್ತರನ್ನ ರಕ್ಷಿಸಲು, ತನ್ನ ವಿಶಾಲವಾದ ಇರುವಿಕೆಯನ್ನ ತೋರಿಸಲು, ದುಷ್ಟ ಜನರನ್ನ ಶಿಕ್ಷಿಸಿ ಧರ್ಮವನ್ನ ಸ್ಥಾಪಿಸಲು ಭೂಮಿಯಲ್ಲಿ ಹಲವು ಬಾರಿ ಅವತರಿಸಿದ್ದಾನೆ. ಕೃತ, ತೇತ್ರ, ದ್ವಾಪರ ಯುಗಗಳಲ್ಲಿ 10 ಬಗೆಯ ರೂಪ ತಾಳಿ ತನಗೆ ರೂಪದ ಆಕಾರದ ಮಿತಿಯಿಲ್ಲವೆಂದು ತೋರಿಸಿದ್ದಾನೆ. ಧರ್ಮಕ್ಕೆ ತೊಂದರೆ, ಸಜ್ಜನರಿಗೆ ಬಾಧೆಯಾಗಿ ದುಷ್ಟರ ಉಪಟಳ ಹೆಚ್ಚಾದಾಗ ಭಗವಂತನು ಭೂಮಿಯ ಮೇಲೆ ಶಾಂತಿ ನೆಲೆಸಿ ಸಾಮಾನ್ಯರು ಸುಖವಾಗಿ ಜೀವಿಸುವಂತೆ ಮಾಡಿದ್ದಾನೆ. ಭಾಗವತ, ಪದ್ಮ, ವಿಷ್ಣು ಪುರಾಣಗಳು ಈ ಅವತಾರ ಮಹಿಮೆಯನ್ನ ವಿಸ್ತಾರವಾಗಿ ವರ್ಣಿಸಿದೆ. ಭಗವಂತನು ಅನಂತ ಅವತಾರಗಳಲ್ಲಿ 10 ಕೇವಲ ಮಾದರಿಯಾಗಿದೆ. ಉಳಿದ ವ್ಯಾಸ, ಕಪಿಲ, ದತ್ತಾತ್ರೇಯ ಮೊದಲಾದವುಗಳು ಜ್ಞಾನಾವತಾರಗಳಾಗಿವೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಶ್ರೀಕೃಷ್ಣ, ಬುದ್ಧ, ಕಲ್ಕಿ ಇವೇ ಮಹಾವಿಷ್ಣುವಿನ ದಶಾವತಾರಗಳು. ಅದರಲ್ಲಿ ನಾನಿವತ್ತೆ ಚಿತ್ರ ಬಿಡಿಸ್ತಾ ಇರೋದು ಮೊದಲ ಅವತಾರ ಮತ್ಸ್ಯಾವತಾರ. ಹಾಗಾದ್ರೆ ಇವಾಗ ಮತ್ಸ್ಯಾವತಾರದ ಕಥೆಯನ್ನ ಶುರು ಮಾಡ್ತೀನಿ. ಓಂ ಭಗವತೆ ವಾಸುದೇವಾಯ ನಮಃ. ಭಗವಾನ್ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಮೊದಲನೆಯದು ಮತ್ಸ್ಯಾವತಾರ. ಓಂ ಶ್ರೀ ಭಗವತೆ ವಾಸುದೇವಾಯ ನಮಃ. ಮಾನವ ಕಲ್ಪದ ಅಂತ್ಯಭಾಗದಲ್ಲಿ ಮಾನವ ಕುಲ ನಾಶವನ್ನು ತಪ್ಪಿಸಿ ಜೀವಿಗಳನ್ನು ರಕ್ಷಿಸಿ ಮತ್ತೆ ಸೃಷ್ಟಿಗೆ ದಾರಿ ಮಾಡಿಕೊಟ್ಟ ಕರುಣಾವತಾರವೇ ಈ ಮತ್ಸ್ಯಾವತಾರ ಅಥವಾ ಮೀನಿನ ಅವತಾರವಾಗಿದೆ. ಕೃತ, ತೇತ್ರ, ದ್ವಾಪರ, ಕಲ್ಕಿ ಇವು 4 ಯುಗಗಳು. ಇಂತಹ 21 ಯುಗಗಳು ಉರುಳಿದರೆ ಒಂದು ಮನ್ವಂತರ ಎನ್ನುತ್ತಾರೆ. ಒಂದೊಂದು ಮನ್ವಂತರಕ್ಕೂ ಒಬ್ಬೊಬ್ಬ ಮನು ಅಧಿಪತಿಯಾಗುತ್ತಾನೆ. ಹೀಗೆ 14 ಮನ್ವಂತರಗಳ ಕಾಲಮಾನಕ್ಕೆ ಕಲ್ಪ ಎಂದು ಹೆಸರು. ಈ ಕಲ್ಪದ ಅಂತ್ಯಭಾಗದಲ್ಲಿ ಜಗತ್ಪ್ರಳಯವಾಗುತ್ತದೆ. ಆಗಿನ ಸಂದರ್ಭದಲ್ಲಿ ನಡೆದ ಪ್ರಸಂಗವೇ ಇದಾಗಿದೆ. ಕೃತಮಾಲಾ ನದಿ ತೀರದಲ್ಲಿ ರಾಜಶ್ರೀ ಸತ್ಯವ್ರತ ಚಕ್ರವರ್ತಿಯು ಬಹುಕಾಲ ತಪೋನಿಷ್ಠನಾಗಿದ್ದನು. ಒಂದು ದಿನ ತನ್ನ ಸಂಧ್ಯಾವಂದನೆಯನ್ನು ಮುಗಿಸುವುದಕ್ಕೆ ಮುಂಚೆ ಅರ್ಘ್ಯ ಪ್ರದಾನ ಮಾಡಲು ನದಿಯ ನೀರನ್ನು ಬೊಗಸೆಯಲ್ಲಿ ತೆಗೆದುಕೊಂಡಾಗ ಅದರಲ್ಲಿ ಅವನಿಗೊಂದು ಸಣ್ಣ ಮೀನು ಕಾಣಿಸಿತು. ನೀರು ಕಲುಷಿತವಾಯಿತೆಂದು ಅದನ್ನು ಮತ್ತೆ ನೀರಿಗೆ ಹಾಕಿದನು. ಆಗೊಂದು ವಿಚಿತ್ರ ಘಟನೆ ನಡೆಯಿತು. ಮೀನು ಮಾನವರಂತೆ ಮಾತನಾಡಿತು. ರಾಜನೇ, ನಾನು ತುಂಬಾ ಚಿಕ್ಕವನು. ದೊಡ್ಡ ಮೀನುಗಳು ನನ್ನನ್ನು ತಿಂದು ಬಿಡುತ್ತದೆ. ಶರಣು ಬಂದ ನನ್ನನ್ನು ಹೀಗೆ ತೊರೆದು ಬಿಡುವುದು ನ್ಯಾಯವೇ? ಹೀಗೆ ಪ್ರಾರ್ಥಿಸಿತು. ಸತ್ಯವ್ರತನಿಗೆ ತುಂಬಾ ಅನುಕಂಪವಾಯಿತು. ಆ ಪುಟ್ಟ ಮೀನನ್ನು ತನ್ನ ಕಮಂಡಲವನ್ನಲ್ಲಿಟ್ಟುಕೊಂಡು ಆಶ್ರಮ ತಲುಪಿದನು. ಬೆಳಗಾಗುವುದರೊಳಗೆ ಆ ಮೀನು ಕಮಂಡಲವನ್ನ ತುಂಬಿ ಬೆಳೆಯಿತು. ಆಗ ಅದು, ರಾಜ, ಆ ಜಾಗ ನನಗೆ ಸಾಲದು, ಅಥವಾ ಈ ಜಾಗ ನನಗೆ ಸಾಲದು. ನನ್ನನ್ನು ದೊಡ್ಡ ಜಲಾಶಯದಲ್ಲಿ ಬಿಟ್ಟು ಬಿಡು ಎಂದಿತು. ರಾಜನು ದೋಣಿಯೊಂದರಲ್ಲಿ ನೀರು ತುಂಬಿ ಮೀನನ್ನು ಅದರಲ್ಲಿ ಬಿಟ್ಟನು. ನೋಡುತ್ತಿದ್ದಂತೆಯೇ ಮೀನು ದೋಣಿಯನ್ನು ಮೀರಿ ಬೆಳೆಯಿತು. ರಾಜನಿಗೆ ಇದು ವಿಚಿತ್ರವೆನಿಸಿತು. ಅದನ್ನು ದೊಡ್ಡದಾಗಿ ಸರೋವರದಲ್ಲಿ ಬಿಟ್ಟನು. ಆಗ ಅದನ್ನು ಸಮುದ್ರದಲ್ಲಿ ಬಿಡಲು ಮೀನು ರಾಜನನ್ನು ಮತ್ತೆ ಕೇಳಿತು. ಕರುಣಾಳು ಆದ ಸತ್ಯವ್ರತನೇ, ನನ್ನನ್ನು ತಿಮಿಂಗಿಲಗಳಿಂದ ರಕ್ಷಿಸು. ಸತ್ಯವ್ರತನಿಗೆ ಅಪಾರ ಆಶ್ಚರ್ಯ ಉಂಟಾಯಿತು. ಒಂದು ದಿನದಲ್ಲಿ 200 ಯೋಜನ ವಿಸ್ತಾರ ಬೆಳೆದ ಈ ಮೀನು ಭಗವಾನ್ ಮಹಾವಿಷ್ಣುವಲ್ಲದೆ ಬೇರೆ ಯಾರೂ ಅಲ್ಲ ಎಂಬುದು ತಪಸ್ಸಿನ ಶಕ್ತಿಯಿಂದ ಅವನಿಗೆ ತಿಳಿಯಿತು. ಆಗ ರಾಜನು ಮತ್ಸ್ಯರೂಪದ ಭಗವಂತನನ್ನು ಮನಸಾರೆ ಸ್ತೋತ್ರ ಮಾಡಿದನು. ಶಂಕು, ಚಕ್ರ, ಗದಾ, ಪದ್ಮಧಾರಿಯಾದ ನಾರಾಯಣನನ್ನು ರಾಜನಿಗೆ ಕಾಣಿಸಿಕೊಂಡು, ಇಂದಿನಿಂದ 7ನೆಯ ದಿನ ಜಗತ್ಪ್ರಳಯವಾಗಲಿದೆ. ಸಾಗರ ಉಕ್ಕಿ ಬಂದು 3 ಲೋಕಗಳಲ್ಲೂ ಮುಳುಗಿಸಿಬಿಡುತ್ತದೆ.
ಈ 3 ಲೋಕಗಳನ್ನು ಮುಳುಗಿಸಿ ಬಿಡುತ್ತದೆ. ಈ ಸಮಯದಲ್ಲಿ ನೀನು ಹೀಗೆ ಮಾಡಬೇಕು. ಒಂದು ದೋಣಿ ನಿನ್ನ ಬಳಿ ಬರುತ್ತದೆ. ಅದರಲ್ಲಿ ನೀನು ಎಲ್ಲ ಗಿಡಮರ ಬಳ್ಳಿಗಳು, ಔಷಧಿ, ಸಪ್ತಋಷಿಗಳು ಮತ್ತು ಎಲ್ಲಾ ಜೀವಿಗಳ ಪ್ರತಿನಿಧಿಗಳಿಂದೊಳಗೂಡಿ ಪ್ರವೇಶಿಸಬೇಕು. ಆಗ ಕತ್ತಲೆ ಕವಿಯುತ್ತದೆ. ಸಪ್ತಋಷಿಗಳ ತೇಜಸ್ಸಿನ ಪ್ರಕಾಶದಿಂದಲೇ ಹಡಗನ್ನು ನೀನು ನಡೆಸು. ಆಗ ನಾನು ಸ್ವರ್ಣಮಯವಾದ ಮಹಾಮತ್ಸ್ಯವಾಗಿ ಕಾಣಿಸಿಕೊಳ್ಳುತ್ತೇನೆ. ಆಗ ನೀನು ವಿಚಲಿತವಾಗದೆ ಶ್ರೇಷ್ಠವಾದಂತಹ ವಾಸುಕಿಯನ್ನೇ ಹಗ್ಗವನ್ನಾಗಿ ಮಾಡಿಕೊಂಡು ನೌಕೆಯನ್ನು ನನ್ನ ಕೋಡಿಗೆ ಕಟ್ಟಿಬಿಡು. ಆಗ ನಾನು ಪ್ರಳಯ ಜಲದಲ್ಲಿ ವಿಹರಿಸಿ ನಿಮ್ಮನ್ನೆಲ್ಲ ರಕ್ಷಿಸುತ್ತೇನೆ ಎಂದು ರಾಜನಿಗೆ ತಿಳಿಸಿ ಅಂತರ್ಧಾನ ಹೊಂದಿದನು. ಸತ್ಯವ್ರತ ರಾಜನು ದರ್ಭಾಸೀನನಾಗಿ ಭಗವಂತನು ಹೇಳಿದ ಸಮಯವನ್ನೇ ನಿರೀಕ್ಷಿಸುತ್ತಿದ್ದನು. ಆತನು ಜಗತ್ತಿನ ಎಲ್ಲಾ ಬಗೆಯ ಬೀಜ, ತರು, ಲತೆಗಳು, ಸಪ್ತರ್ಷಿಗಳು ಹಾಗೂ ಸಕಲ ಜೀವರಾಶಿಗಳನ್ನು ಒಂದೆಡೆ ಸೇರಿಸಿ ಕಾದು ಕುಳಿತನು. ಇದ್ದಕ್ಕಿದ್ದಂತೆ ದೊಡ್ಡ ದೊಡ್ಡ ಕಾರ್ಮೋಡಗಳು ಕಾಣಿಸಿಕೊಂಡು ಸಮುದ್ರದ ಮೇಲೆ ಭಯಂಕರ ಮಳೆಗೆರೆಯಿತು. ಸಮುದ್ರ ಉಕ್ಕಿತು. ಭೂಮಿ ಪೂರ್ತಿ ಮುಳುಗಿತು. ರಾಜನು ಅಲ್ಲಿ ಕಾಣಿಸಿದ ದಿವ್ಯ ನೌಕೆಯನ್ನೇರಿ ಮುಂದೆ ಸಾಗುತ್ತಿರುವಾಗ ಅಗಾಧ ಗಾತ್ರದ ಸ್ವರ್ಣಮಯವಾದ ಮೀನೊಂದು ಗೋಚರವಾಯಿತು. ಅದರ ಕೋಡಿಗೆ ತನ್ನ ನೌಕೆಯನ್ನು ವಾಸುಕಿ ಸರ್ಪದಿಂದ ಬಿಗಿದು ಕಟ್ಟಿದ. ಮಹಾರಾಜನು ಮಹಾಮತ್ಸ್ಯಾವತಾರಿಯಾದ ಶ್ರೀಹರಿಯನ್ನು ಸ್ತೋತ್ರ ಮಾಡಿದನು. ಮತ್ಸ್ಯಾರೂಪದ ವಿಷ್ಣುವು ಆತನಿಗೆ ಜ್ಞಾನೋಪದೇಶ ಮಾಡಿದನು. ಇದೇ ಮತ್ಸ್ಯ ಪುರಾಣವಾಗಿದೆ. ಆತ್ಮತತ್ವವನ್ನು ಅರಿತು ಮಹಾರಾಜನು ಧನ್ಯನಾದನು. ಪ್ರಳಯ ಕಾಳರಾತ್ರಿಯಲ್ಲಿ ಬ್ರಹ್ಮನಿಗೆ ಸ್ವಲ್ಪ ಆಲಸ್ಯವುಂಟಾಗಿ ನಿದ್ರೆ ಬಂದಂತಾಯಿತು. ಆಗ ಹಯಗ್ರೀವಾಸುರನೆಂಬ ದೈತ್ಯನು 4 ವೇದಗಳನ್ನು ಕದ್ದು ಸಾಗಿಸಿಕೊಂಡು ಪಾತಾಳಕ್ಕೆ ಓಡಿಹೋದನು. ಇದನ್ನು ತಿಳಿದ ಮತ್ಸ್ಯರೂಪಿ ಭಗವಂತನು ತನ್ನ ಉದ್ದವಾದ ಬಾಲದಿಂದ ಹಯಗ್ರೀವನನ್ನು ಮೇಲೆ ಹಿಡಿದೆಳೆದು ಸಂಹರಿಸಿದನು. ಪ್ರಳಯದ ರಾತ್ರಿ ಕಳೆಯಿತು. ಹಯಗ್ರೀವಾಸುರನನ್ನು ಕೊಂದು ಮತ್ಸ್ಯರೂಪಿ ಭಗವಂತನು ವೇದಗಳನ್ನು ಉದ್ಧರಿಸಿ ಮತ್ತೆ ಅವುಗಳನ್ನು ಬ್ರಹ್ಮನಿಗೆ ಒಪ್ಪಿಸಿದನು. ಭಗವಂತನ ಮತ್ಸ್ಯಾವತಾರ ಹೀಗೆ ವೇದೋದ್ಧಾರ ರೂಪವಾಗಿದೆ. ಇದಿಷ್ಟು ದಶಾವತಾರದ ಮೊದಲನೇ ಅವತಾರವಾದಂತಹ ಮತ್ಸ್ಯಾವತಾರದಲ್ಲಿ ವಿಷ್ಣು ಮತ್ಸ್ಯ ಅವತಾರವನ್ನ ತಾಳಿ ವೇದಗಳನ್ನು ಹೇಗೆ ರಕ್ಷಿಸಿದ್ರು ಅನ್ನೋ ಕಥೆಯಾಗಿತ್ತು. ನಿಮ್ಗೇನಾದ್ರೂ ಈ ಕಥೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.